ಪೆನ್ಷನ್ ಬಿಡುಗಡೆ ಆಗಿಲ್ಲ ಅಂತ ಹೇಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಂದರೆ ರಾಜಕೀಯವಾಗಿ ಮತ್ತೊಂದು ಆರ್ಥಿಕವಾಗಿ ಇದೇ ರೀತಿಯಾಗಿ ಇದನ್ನೆಲ್ಲ ಹೆಂಗೆ ಸೇರಿ ದುಃಖಿಸ್ತಾರೆ ಸಿದ್ದರಾಮಯ್ಯನವರು ಅಂತೇಳಿ. ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯರ ಜೊತೆಗೆ ಇವರ ಒಂದು ಮಿನಿಸ್ಟರ್ಸ್ ಅಂದ್ರೆ ಇವ್ರ ಜೊತೆಗಾರರು ಇವರು ಸಹ ಈ ಒಂದು ಡಿ ಕೆ ಶಿ ಅವ್ರ ಜೊತೆಗೆ ಒಂದು ಯುದ್ಧಕ್ಕೆ ಇಳಿದಂಗೆ ಇಳಿದುಬಿಟ್ಟಿದ್ದಾರೆ. ಎಲ್ಲರಿಗೂ ಅಧ್ಯಕ್ಷ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ಇವುಗಳ ಬಗ್ಗೆ ಚಿಕ್ಕಾಟ ಈ ನಡುವೆ ಬಜೆಟ್ ಮಂಡನೆ ಇವೆಲ್ಲ ಗಮನಿಸಿದಾಗ ಸಿದ್ದರಾಮಯ್ಯವರು ನಿಜವಾಗಿಯೂ ಒಂದು ಏನಪ್ಪ ಅಂದ್ರೆ ಸಮಸ್ಯೆಗಳು ಬಂದು ಬಿದ್ದಿದ್ದಾರಾ ಅಂತೇಳಿ. ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ ಅದೇ ಸಮಸ್ಯೆ ಎದುರಿಸ್ತಾ ಇದೆ ಅಂತ. ಸರ್ಕಾರವು ಸರಿಯಾಗಿ ನಡೀತಾ ಇಲ್ಲ, ಸರ್ಕಾರದ ನಡೀತಿರುವಂಥ ಸಚಿವರು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಎಲ್ಲರೂ ತಿರುಗಿ ಎದ್ದ ತಕ್ಷಣ ಇದು ಸುದ್ದಿ, ಎಲ್ಲಿ ಹೋದರು, ಯಾರು ಏನು ಮಾಡಿದರು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯರಿಂದ ಬಜೆಟ್ ಮಂಡನೆ ಸಮಯ ಬರ್ತಾ ಇದೆ. ಬಜೆಟ್ ಮಂಡನೆ ಸಂದರ್ಭದಲ್ಲಿ ಪೂರ್ತಿಯಾಗಿ ಒಂದು ವಿಷಯವನ್ನು ಇವತ್ತು ಗಮನಿಸಬೇಕಾಗಿದೆ. ಏನಪ್ಪ ಅಂತಂದ್ರೆ ರಾಜ್ಯದ ಅಭಿವೃದ್ಧಿಗಳ ಲಕ್ಷ್ಯ ಕೊಡಬೇಕಾಗಿದೆ. ಅದು ಯಾವುದೂ ಇಲ್ಲ, ಇದು ಯಾವುದೂ ಏನೋ ಒಟ್ಟಿನಲ್ಲ. ಹೀಗಿದ್ದಾಗ ಸಹಜವಾಗಿ ಜನರಿಗೆ ಸಿದ್ದರಾಮಯ್ಯನ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಹೊರಟಿದೆಯಾ ಅಂತೇಳಿ. ಒಂದು ಕಡೆ ಈಗ ನಿಮ್ಗೆ ಹೇಳಿದಂಗೆ ನಮ್ಮ ಡಿ ಕೆ ಶಿ ಅವರು BJP ಹೋಗುವಂಥ ತಯಾರಿ ಮಾಡ್ತಾ ಇದ್ದಾರೆ ಅಂತ ಒಂದು ಜೋರು ಹಿಡಿದ್ಬಿಟ್ಟದ. ಇದರಿಂದಾಗಿ ಕಾಂಗ್ರೆಸ್ ಸರ್ಕಾರ ಬೀಳ್ತದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತದೆ. ಅದು ಮೀಡಿಯಾ ಕ್ರಿಯೇಷನ್ ಅದನೋ ಅಥವಾ ಮೀಡಿಯಾ ಕ್ರಿಯೇಟ್ ಮಾಡುವಂಗೆ ಇವ್ರು ಮಾಡ್ತಾ ಇದ್ದವರು ಡಿ ಕೆ ಶಿ ಅವರು. ಯಾಕಂದ್ರೆ ಈಗ ತಮ್ಮ ಜೊತೆ ಚರ್ಚೆ ಮಾಡಿದರೆ ಡಿ ಕೆ ಶಿ ಅವರು ಇಲ್ಲಪ್ಪ, ಅವರು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಗೆ ಹೊಂದಾಣಿಕೆ ಆಗಿ ಆದಂಥವ್ರು ಇದ್ದಾರೆ. ಅವರು ನಂತರದಲ್ಲಿ ಈ ನಮ್ಮ ಸಿದ್ದರಾಮಯ್ಯ ನಂತರದಲ್ಲಿ ಒಳ್ಳೆಯ ಹೆಸರಿದ್ದಂಥ ವ್ಯಕ್ತಿ ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಆದರೂ ಯಾಕೋ ಏನು ಇವೆಲ್ಲ ಮೀಡಿಯಾಗಳ ಒಂದು ಇಂಟರ್ಪ್ರಿಟೇಷನ್ ನೋಡಿದಾಗ ಗದ್ದಲ ಈ ನಡುವೆ ಈ ಒಂದು ನಮ್ಮ ಭ್ರಷ್ಟ ಅಧಿಕಾರಿಗಳು ಅವ್ರದ್ದೊಂದಿಷ್ಟು. ಯಾಕಂದರೆ ಇವೆಲ್ಲನೂ ಗಮನಿಸಿದಾಗ ಒಂದು ಕಡೆ ಭ್ರಷ್ಟಾಚಾರ ಕಂಟ್ರೋಲ್ ಆಗ್ತಾಯಿಲ್ಲ, ಮತ್ತೊಂದು ಕಡೆಗೆ ಗ್ಯಾರಂಟಿಗಳ ಬಗ್ಗೆ ನಿಧಾನಕ್ಕೆ ಒಂದು ಅಪಸ್ವರ ಕೇಳಿ ಬರ್ತಾಯಿದೆ. ಇಲ್ಲ ಗ್ಯಾರಂಟಿ ಮೋಸ್ಟ್ಲಿ ಬಂದ್ ಆಗ್ಬೋದು, ಅಥವಾ ವಿದ್ಯುತ್ ಬಂದ್ ಆಗ್ಬೋದು, ಅಥವಾ ಬಸ್ ಬಂದ್ ಆಗ್ಬೋದು, ಅಥವಾ ಗೃಹಲಕ್ಷ್ಮಿ ದುಡ್ಡು ಬಂದಿದೆ. ಇವೆಲ್ಲವೂ ಚರ್ಚೆ. ಒಟ್ಟಾರೆಯಾಗಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಗೊಂದಲ. ಸಪೋಸ್ ಈ ಸಂದರ್ಭದಲ್ಲಿ